ವೀಕ್ಷಕರಿಗೆ ಆತ್ಮೀಯ ಆಧಾರದ ಸ್ವಾಗತ. ಟೆಕ್ ಕನ್ನಡದ ಈ ವಿಶೇಷ ವಿಡಿಯೋ ನೋಡಲು ಈ ವಿಡಿಯೋದಲ್ಲಿ UPI ಲೈಟ್ ಬಗ್ಗೆ ಮಾಹಿತಿ ಕೊಡ್ತೀನಿ. UPI ಲೈಟ್ ಬಗ್ಗೆ ಮಾಹಿತಿ ಇಲ್ಲದವರು ಈ ವಿಡಿಯೋನ ಗಮನ ಇಟ್ಟು ನೋಡಿ. 20 ಸೆಪ್ಟೆಂಬರ್ 2022ರಲ್ಲಿ ಬಿಡುಗಡೆಯಾದ UPI ಲೈಟ್ ಕೂಡ ಒಂದು. UPI ಲೈಟ್ ಅನ್ನೋದು ಆನ್ ಡಿವೈಸ್ ವ್ಯಾಲೆಟ್ ಅಂದರೆ ಬಳಕೆದಾರರು ತಮ್ಮ UPI ಅಥವಾ ಬ್ಯಾಂಕ್ ಖಾತೆಯಿಂದ ಹಣ ಹಾಕಬೇಕು, ನಂತರವಷ್ಟೇ ವಹಿವಾಟು ಮಾಡಲು ಸಾಧ್ಯ. UPI ಲೈಟ್ನಲ್ಲಿ ಗರಿಷ್ಠ 2,000 ರೂಪಾಯಿವರೆಗೆ ಆ್ಯಡ್ ಮಾಡಬಹುದು. ಕಡಿಮೆ ಬೆಲೆಯ ಸ್ಮಾರ್ಟ್ಫೋನ್ನಲ್ಲಿ ಮತ್ತು ಕಡಿಮೆ ಇಂಟರ್ನೆಟ್ ವೇಗದ ಮೊಬೈಲ್ಗಳಲ್ಲಿ ಇದನ್ನು ಬಳಸಬಹುದು. UPI ಲೈಟ್ ವಹಿವಾಟಿಗೆ ಪಿನ್ ಅಗತ್ಯವಿಲ್ಲ. ಫೋನ್ಪೇ, ಗೂಗಲ್ ಪೇ, ಪೇಟಿಎಂ ಆ್ಯಪ್ನಲ್ಲಿ ಸುಲಭವಾಗಿ ಆಕ್ಟಿವ್ ಮಾಡಿಕೊಂಡು ಬಳಸಬಹುದು. ಇನ್ನು UPI ಲೈಟ್ನ ಸುರಕ್ಷತೆ ಬಗ್ಗೆ ಮಾತನಾಡುವುದಾದರೆ ಯಾವುದೇ ಭಯ ಬೇಡ. ಇದು ಸುರಕ್ಷತೆ ಒಳಗೊಂಡಿದ್ದು ಒಂದು ಬಾರಿ 500 ವರೆಗೆ ಹಣ ವರ್ಗಾವಣೆ ಮಾಡಬಹುದು. ಆಗಲೇ ಹೇಳಿದ ಹಾಗೆ ದಿನಕ್ಕೆ 2,000 ಅಂತ 2 ಬಾರಿ ದುಡ್ಡನ್ನು ಆ್ಯಡ್ ಮಾಡಬಹುದು. ಹೇಗೆ UPI ಲೈಟ್ ಸೌಲಭ್ಯ ಎನೇಬಲ್ ಮಾಡೋದು, ಹೇಗೆ ಬಳಸೋದು, UPI ಲೈಟ್ನಲ್ಲಿ ಮೊದಲೇ ಹಣ ಆ್ಯಡ್ ಮಾಡಿದ್ದರೆ ಮರಳಿ ಬ್ಯಾಂಕ್ ಖಾತೆಗೆ ಹೇಗೆ ವರ್ಗಾವಣೆ ಮಾಡೋದು, ಎಲ್ಲ ಮಾಹಿತಿ ಈ ವಿಡಿಯೋದಲ್ಲಿ ಕೊಡ್ತೀನಿ. ವಿಡಿಯೋನ ಗಮನ ಇಟ್ಟು ನೋಡಿ, ಅರ್ಥ ಆಗುತ್ತೆ. ಹಲೋ ಗೆಳೆಯರೇ, ನನ್ನ ಹೆಸರು ಪವನ್. ನೀವು ನೋಡ್ತಾ ಇದ್ದೀರಾ ಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್. ಬನ್ನಿ ಅದನ್ನು ಹೇಗೆ ಬಳಸೋದತ್ತ ಕಲಿಯೋಣ. ಮೊದಲು ನಿಮ್ಮ ಗೂಗಲ್ ಪೇ ಆ್ಯಪ್ನ ಓಪನ್ ಮಾಡ್ಕೊಳ್ಳಿ. ಮೇಲೆ ಬಲಭಾಗದಲ್ಲಿ ಪ್ರೊಫೈಲ್ ಮೇಲೆ ಟ್ಯಾಪ್ ಮಾಡಿ. ಆಪ್ಷನ್ UPI ಲೈಟ್ ಅಂತ ಬರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. UPI ಲೈಟ್ ಅಂತ ಆಪ್ಷನ್ ಕಾಣುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಈಗ ಆಲ್ರೆಡಿ ನಾನು UPI ಲೈಟ್ನ ಆ್ಯಕ್ಟಿವೇಟ್ ಮಾಡ್ಕೊಂಡಿದ್ದೀನಿ. ಆಗಲೇ ಹೇಳಿದಾಗೆ ಮಿನಿಮಮ್ 100ರಿಂದ 2,000ವರೆಗೂ ದುಡ್ಡನ್ನು ಆ್ಯಡ್ ಮಾಡ್ಬೋದು. ಈಗ ಪೇಮೆಂಟ್ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ. ಸ್ಕ್ಯಾನ್ QR ಕೋಡ್ ಮೇಲೆ ಕ್ಲಿಕ್ ಮಾಡಿ. ವ್ಯಾಪಾರಿಯ QR ಕೋಡ್ನ ಸ್ಕ್ಯಾನ್ ಮಾಡಿ, ಅಮೌಂಟನ್ನು ಹಾಕಿ, ಪೇ 50 ಪಿನ್ ಮೇಲೆ ಕ್ಲಿಕ್ ಮಾಡಿ. ನೋಡ್ಬೋದು ಪೇಮೆಂಟ್ ಆಯ್ತು. ಈಗ ಆಗಲೇ ಹೇಳಿದಾಗೆ UPI ಲೈಟ್ನಲ್ಲಿರುವ ಬ್ಯಾಲೆನ್ಸ್ನ ಅಕೌಂಟಿಗೆ ಹೇಗೆ ಕಳಿಸೋದು ಅಂತ ಹೇಳ್ಕೊಡ್ತೀನಿ. ಮತ್ತೆ ಪ್ರೊಫೈಲ್ ಮೇಲೆ ಟ್ಯಾಪ್ ಮಾಡಿ, UPI ಲೈಟ್ ಮೇಲೆ ಟ್ಯಾಪ್ ಮಾಡಿ, UPI ಲೈಟ್ ಆಪ್ಷನ್ನ ಟ್ಯಾಪ್ ಮಾಡಿ. ಇಲ್ಲಿ ಮೇಲೆ 3 ಡಾಟ್ ಕಾಣುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಡಿಲೀಟ್ UPI ಲೈಟ್ ಅಂತ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಡಿಲೀಟ್ UPI ಲೈಟ್ ಡಿಲೀಟ್ ಮೇಲೆ ಕ್ಲಿಕ್ ಮಾಡಿ. ಏನು ಬ್ಯಾಲೆನ್ಸ್ 50 ರೂಪಾಯಿ ಉಳಿದಿತ್ತಲ್ಲ, ಅದು ನನ್ನ ಅಕೌಂಟಿಗೆ ಟ್ರಾನ್ಸ್ಫರ್ ಆಯಿತು. ಈಗ ಟ್ರಾನ್ಸಾಕ್ಷನ್ ಹಿಸ್ಟ್ರಿ ನೋಡೋಕ್ಕೆ ಇಲ್ಲಿ ಸಿ ಟ್ರಾನ್ಸಾಕ್ಷನ್ ಹಿಸ್ಟ್ರಿ ಅಂತ ಇದೆ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನೋಡ್ಬೋದು ನೀವು ದುಡ್ಡು ಟ್ರಾನ್ಸಾಕ್ಷನ್ ಆಗಿದ್ದು ಹಾಗೂ UPI ಡಿಲೀಟ್ ಆದ ತಕ್ಷಣ ದುಡ್ಡು ಅಕೌಂಟಿಗೆ ಕಳಿಸಿದ ಸ್ಟೇಟಸ್ ಎಲ್ಲ ಇದೆ. ಈ ವಿಡಿಯೋಗೆ ಲೈಕ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.